ಇದೀಗ ಮುಖ್ಯಾಂಶಗಳು. ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನಿ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು, ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ. ನಮ್ಮ ಮಳಿಗೆಯಲ್ಲಿ 150 ರು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು, ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9739303607ಗೆ ಸಂಪರ್ಕಿಸಬಹುದು. ವೆಂಕಟರೆಡ್ಡಿಯವರ ಮನೆಯಲ್ಲಿ ಪ್ರೆಸ್ ಮೀಟ್ ಕರೆದಿರೋ ಕಾರಣ, ನಮ್ಮ ನಾಯಕರು ಆದಂಥ ಜನಪ್ರಿಯ ಶಾಸಕರು, MLA ಮಾಜಿ ಶಾಸಕರಾದಂಥ, ಅದೇ ರೀತಿ ನಮ್ಮ MP ಮುನಿಶಾಮಣ್ಣವರು, ಮಾಜಿ ಅಂತ ಹೇಳೋಕ್ಕೂ ಇಲ್ಲ, ನಮ್ಗೆ ಹಾಲಿನೇ ಯಾವಾಗೂ. ಆದ್ದರಿಂದ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರ್ತಾರೆ. ಇವತ್ತು ನಡೀತಾ ಇರೋಂಥ FIR ಆವತ್ತಿನ ದಿವಸ ಆದಂಥ ಘಟನೆ, ನಾಗೇಶ್ ಅವರ ತಾತಂದರು ಸ್ವಂತ ಜಮೀನು, ಅವ್ರ ಮಶಾಣ ಇದೆ, ಅಶ್ವತ್ಥಕಟ್ಟೆ ಇದೆ, ಆಲದ ಮರ ಇದೆ, ಅವ್ರು ಹಾಕಿರೋವಂಥದ್ದೆಲ್ಲ ಬುನಾದಿ ಇದೆ. ಆವತ್ತಿನ ದಿವಸ ಬಂದು ವಕ್ಫ್ ಬೋರ್ಡಲ್ಲಿ ಒಂದೇನೋ ಪಾಣಿ ಬರೆದಿದ್ರು ಅಂತ ಹೇಳ್ಬಿಟ್ಟಿದ್ದು ಸುಬದ್ದಕ್ಕೆ ತಗೊಂಡ್ರು. ಮುನಿಶಾಮಣ್ಣವರು MP ಆಗಿದ್ದಾಗ ಬಂದು ಅದನ್ನೆಲ್ಲ ಗಲಾಟೆ ಮಾಡಿ, ಯಾವುದೂ ಇಲ್ಲ ಅಂತ ರಾಜ್ಯ ಸರ್ಕಾರನೂ, ಅಲ್ಲಿ ವಿಧಾನಸೌಧನೂ ಗಲಾಟೆ ಮಾಡಿವರು. ರಾಜ್ಯ ಸರ್ಕಾರನೂ ಎಲ್ಲ ಯಾವುದೂ FIR ಹಾಕ್ಕೂಡ್ದು ಅಂತ ವಾಪಸ್ ತಗೊತೀನಿ ಅಂತೇಳಿ CM ಹೇಳಿಕೆ ಕೊಟ್ಟು, ತಿರ್ಗಾ ಇಲ್ಲಿನ ರಾಜಕೀಯ ದುರುದ್ದೇಶದಿಂದ ಈ ಕೆಲಸ ಮಾಡಿರ್ತಾರೆ. ಗಲಾಟೆ ಮಾಡೋದಲ್ಲಿ ಸಾರ್ವಜನಿಕರು ಎಲ್ಲರೂ ಬಂದಿದ್ದರು. 300ರಿಂದ 400 ಜನ ಸೇರಿದರು. ಇದು ಏನಪ್ಪ, ಏನಾಗ್ತಾಯಿದೆ, ಅನ್ಯಾಯ ಆಗ್ತಾಯಿದೆ ಅಂತ ಅಲ್ಲಿ ರೈತರು ಒಕ್ಕಲಿನಿಂದ ಹೇಳಿದರು. ವೆಂಕಟರೆಡ್ಡಿಯವರೇ ಆಗಲಿ, ಅವರ ಅಣ್ಣ ತಮ್ಮಂದ್ರು, ಈ FIR 374 ಇವ್ರು ಯಾರೂ ಬಂದೇ ಇಲ್ಲ, ಅಲ್ಲಿ ವಿಡಿಯೋದಲ್ಲೂ ಇಲ್ಲ. ಬುದ್ಧಿಮಾಂದವ್ರನ್ನ ಹಾಸಿಗೆ ಬೆಡ್ಡಿಂದ 2 ವರ್ಷದಿಂದ ಆಚೆನೇ ನೋಡ್ದಿರ ಬೆಡ್ ಮೇಲಿರೋಂಥ ವೆಂಕಟರೆಡ್ಡಿ ಅವ್ರ ಫ್ಯಾಮ್ಲಿಗೆ ಅನ್ಯಾಯ ಮಾಡೋದಕ್ಕೋಸ್ಕರ, ರಾಜಕೀಯ ದುರುದ್ದೇಶಕ್ಕೋಸ್ಕರ ಇದನ್ನು ಪೊಲೀಸರನ್ನ ಇವರು ದುರ್ಬಳಕೆ ಮಾಡಿಕೊಂಡು ಮಂತ್ರಿಗಳು ಮಾಡಿರುವಂಥ ಕೆಲಸ ಅಂತ ಕಂಡು ಬರ್ತದೆ ಮುಂದೆ. ಯಾಕಂದರೆ ಪೊಲೀಸರು ನಿಷ್ಠಾವಂತವಾಗಿ ಮಾಡಿದಾಗ ಪೊಲೀಸವ್ರಿಗೆಲ್ಲ ಕಣ್ಣು ತೆರೆದಿರ್ತಾರೆ, ಯಾರು ಮನೆಯಲ್ಲಿರ್ತಾರೆ, ಏನಿರ್ತಾರೆ. ಇಲ್ಲಿ 20 ಜನ ಪೊಲೀಸರು ವಾಸವಿದ್ದಾರೆ, ಇಂಟೆಲಿಜೆನ್ಸಿ ಇದೆ, ಎಲ್ಲ ಇದೆ. ಯಾರು ಓಡಾಡ್ತಾಯಿದ್ರು, ಯಾರಿದ್ರು, ಯಾರ ಮೇಲೆ FIR ಹಾಕಬೇಕು, ಯಾರ ಮೇಲೆ ಬಿಡಬೇಕು ಅಂತ ಪ್ರತಿಯೊಂದು ಪೊಲೀಸ್ ಬುದ್ಧಿವಂತರು. ಇವತ್ತು ರಾಜ್ಯದಲ್ಲೇ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಕರ್ನಾಟಕದ ರಾಜ್ಯ ಪೊಲೀಸರು ಬುದ್ಧಿವಂತರು ಅಂತ ಹೇಳ್ತಾರೆ. ಅಂಥ ಬುದ್ಧಿವಂತರನ್ನ ಕೈಯಾಗಿ ಇಂಥ ಕೆಲಸ ಮಾಡಿಸೋದು ಭಾರಿ ತಪ್ಪು. ಇದು ಪೊಲೀಸ್ ಇಲಾಖೆ ಗೌರವ ಅಗೌರವ ಆಗ್ತದೆ. ಇದು ರಾಜ್ಯಕ್ಕೆ ಪೊಲೀಸರು ಮಾಡಿದಂಥ ಇಂಥ ನಾಚಿಕೆಡ ಕೆಲಸ ಇದು. 92 ವರ್ಷ ಬೆಡ್ ಮೇಲೆ ಇನ್ನು ಇವತ್ತು ವೃದ್ಧಾಪ್ಯ ಜೀವನ ಕಳೀತಾ ಇರೋರ ಮೇಲೆ FIR, ಬುದ್ಧಿಮಾಂದರ ಮೇಲೆ ಈ FIR. ಶ್ರೀನಿವಾಸ ಸಣ್ಣ ಬ್ರಾಹ್ಮಣ ಅಂಥೇಳಿ ಶ್ರೀನಿವಾಸ ರೆಡ್ಡಿ ಬಚ್ಚಿರೆಡ್ಡಿ 85 ವರ್ಷ ಮನೆ ಕಾಂಪೌಂಡಲ್ಲಿ ತಿರುಗುವಂಥವ್ರ ಮೇಲೆ FIR. ಇನ್ನು ಯಾಕೋ ಯಂಗ್ಸರ್ನ ಎಲ್ಲ ಮಕ್ಕಳನ್ನ ಬಿಟ್ಬಿಟ್ಟವ್ರೆ. ದಯವಿಟ್ಟು ನೆಕ್ಸ್ಟ್ ಏನಾರ ಕೋಟ ಇದ್ದರೆ ಅವ್ರನ್ನೂ ಸೇರಿಸಿ ಅಂತೇಳಿ. ರಾಜಕೀಯ ದ್ವೇಷಗಳನ್ನ ಈ ಥರ ಮಾಡೋದು ತಪ್ಪು. ಚಿಕ್ಕ ವಯಸ್ಸಲ್ಲೇ ಹೆಸರಿರೋ ಅಂಥವ್ರು ಶಾಸಕರಾಗಿ ಮಂತ್ರಿಗಳಾದಮೇಲೆ ಊರಿಗೆ ಒಳ್ಳೆ ಕೆಲಸ ಮಾಡಬೇಕು. ಕೆಟ್ಟದ್ದು ಮಾಡಿ, ನೀನು ಒಳ್ಳೇದು ಮಾಡಿದಿದ್ರು ಪರವಾಗಿಲ್ಲ, ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಬೇಡ. ದೇವ್ರು ನಿನಗೆ ಬುದ್ಧಿ ಗಿದ್ದಿ ಕೊಟ್ಟು ಈ FIRನ ವಾಪಸ್ ತಗೊಂಡು ದಯವಿಟ್ಟು ಒಳ್ಳೆಯದಾಗುತ್ತೆ ನಿನಗೂ ನಿನ್ನ ಕುಟುಂಬಕ್ಕೂ. ಈ FIRನ ಫಸ್ಟು ವಾಪಸ್ ತೆಗಿಯಂಗೆ ಮಾಡಿರಿ ಅಂತೇಳಿ ಕೇಳ್ಕೊತ ಈ ಗೋಷ್ಠಿಯಲ್ಲೆಲ್ಲ ತಿಳಿಸಿರ್ತಾರೆ. ಕೃಷ್ಣಾರೆಡ್ಡಿಯವರು ಇಂಚಿಂಚಾಗಿ ತಿಳಿಸಿರ್ತಾರೆ ನಿಮಗೆ. ತಿಳಿಸಿ ಇನ್ನು ನಮ್ಮ MP ಸಾಹೇಬರು ಇದರಿಂದ ಹೋರಾಟ ಮಾಡ್ಕೊಂಬಂದವರು
ಅವರು ಜಾಸ್ತಿ ಇದ್ರ ಬಗ್ಗೆ ತಿಳಿಸ್ತಾರೆ. ಆದ್ದರಿಂದ ನಾನು ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಈ ದಿನ ಏನು ನಮ್ಮ ತಿಮ್ಸಂದ್ರದಲ್ಲಿ ಇರತಕ್ಕಂಥ ವೆಂಕಟರೆಡ್ಡಿ ಅವರ ಮನೆಯಲ್ಲಿ ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಕೃಷ್ಣಾರೆಡ್ಡಿ ಅಣ್ಣವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಗೋಪಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು NDA ಮಿತ್ರಕೂಟದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ದೌರ್ಜನ್ಯ ಮತ್ತು ಅಮಾಯಕರ ಮೇಲೆ ಕೇಸ್ಗಳನ್ನು ಹಾಕೋಂಥದ್ದು ಇದನ್ನೆಲ್ಲ ಏನು ನಡೀತಾ ಇದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರನ್ನ ನಾವು ಬೆಡ್ಡಿಂದ ತಗೊಂಬರ್ಬೇಕು, ಮಂಚ ಸಮೇತ ಕರ್ಕೊಂಬರ್ಬೇಕು. ಅಲ್ಲಿಗೆ ಬಂದರೆ ಇದರಲ್ಲಿ ಪ್ರೆಸ್ ಮೀಟಿಂಗ್ ಏನಾರು ಮಾಡೋದು ಪ್ರೆಸ್ ಕ್ಲಬ್ಗೆ ಬಂದರೆ ಅದಕ್ಕೋಸ್ಕರ ಅವ್ರು ಇರ್ತಕ್ಕಂಥ ಪರಿಸ್ಥಿತಿ ಯಾವ ಥರ ಇದೆ, ಅವ್ರ ಜೊತೆಯಲ್ಲಿ ಇವ್ರು ಏನು ಸೇರಿಸ್ಕೊಂಡಿದ್ದಾರೆ A3 ಮತ್ತು A7 A4 ಅಂತೇಳ್ಬಿಟ್ಟು ಹೇಳಿ ನಮ್ಮ ವೆಂಕಟರೆಡ್ಡಿ ಅವರು ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ಶ್ರೀನಿವಾಸ ರೆಡ್ಡಿ ಅವರು ಇರ್ಬೋದು, ಅವ್ರನ್ನ ನೀವು ಖುದ್ದಾಗಿ ಮಾಧ್ಯಮದವರು ಇಲ್ಲೇ ಮುಖಾಮುಖಿ ಅವ್ರನ್ನ ನೋಡಲಿ, ಅವ್ರ ಮನೆಗೆ ಬಂದು ಅವ್ರ ಪರಿಸ್ಥಿತಿ ಯಾವ ಥರ ಇದೆ, ಅವ್ರು ನಮ್ಮ ಜೊತೆಲಿ ಕೂತ್ಕೊಂಡಿದ್ರೆ ಅವ್ರು ಯಾವ ರೀತಿ ಇಲ್ಲಿ ಏನು ನಡೀತಾ ಇದೆ ಲೋಕಜ್ಞಾನನೂ ಅವ್ರಿಗಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಒಂದು ಕಮ್ಯುನಿಟಿನ ಮೆಚ್ಚಿಸಿ ಆ ಕಮ್ಯುನಿಟಿನ ಎತ್ತಿ ತಲೆಯಲ್ಲಿ ಇಟ್ಕೊಂಡು ಇವತ್ತು ಬೇರೆ ಬೇರೆ ಕಡೆ ನಡೆದಂಥ ಉಗ್ರವಾದಿ ಚಟುವಟಿಕೆಗಳು ಮತ್ತು ನಮ್ಮ ಹೆಣ್ಣುಮಕ್ಕಳ ಸಿಂಧೂರುಗಳ ಮೇಲೆ ಕಣ್ಣಿಟ್ಟು ಸುಮಾರು 25-26 ಜನಗಳನ್ನು ಅವ್ರ ಜಾತಿ ಕೇಳಿ ಏನು ಗುಂಡಿಕ್ಕಿ ಕೊಂದರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಆಲ್ ಖೈದಾ ಟೀಮಲ್ಲಿರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳಲ್ಲಿರ್ತಕ್ಕಂಥವ್ರನ್ನ ಬೆಂಗಳೂರಲ್ಲಿ ಪೋಷಣೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿ ನಮ್ಮ NIA ಅವರು ಗುಜರಾತಿಂದ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಇವರು ಕೇಸ್ ಬುಕ್ ಮಾಡಿರ್ತಕ್ಕಂಥದ್ದು ನೋಡಿ ಅವ್ರು ಅಷ್ಟೇ ಇಷ್ಟ ಅವ್ರ ಮೇಲೆ ಗೌರವ ಇತ್ತು. ಆದರೆ ಈ FIR ಮಾಡಿರ್ತಕ್ಕಂಥದ್ದು ನೋಡಿದರೆ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ಜನ ಒಳ್ಳೆಯರಿದ್ದಾರೆ. ಆದರೆ ಈ ಚಿಂತಾಮಣಿ ತಾಲೂಕು ಬಂದು ಇವರು ಒಂದು ಕಮ್ಯುನಿಟಿನ ಅವರು ಹಿಂದೂಗಳಾಗಿ ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿದ್ರೇನು ಅವರ ಮಂತ್ರಿಗಳನ್ನು ಮೆಚ್ಚೋದಕ್ಕೋಸ್ಕರ ಅವರ ಸಚಿವರನ್ನು ಏನು ಜಮೀರ್ ಅಹಮದ್ ಅವರು ಇದ್ದಾರೆ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಇವರೇ ಚಾರ್ಜ್ ಶೀಟಲ್ಲಿ ಒಂದು ಇದನ್ನು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಏನಂತ ಚಾರ್ಜ್ ಶೀಟಲ್ಲಿ ಇವರಿಗೆ ಈ ಅಧಿಕಾರ ಕೊಟ್ಟಿದ್ದು ಯಾರು, ಇದು ಏನು ಹೇಳ್ತಾರೆ ಇದರಲ್ಲಿ ಅಂದರೆ ಯಾರೋ ಆಸಾಮಿಗಳು ಜಾಮಿಯಾ ಮಸೀದಿಗೆ ಸೇರ್ತಕ್ಕಂಥ ಜಮೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇವರೇ ನ್ಯಾಯಾಧೀಶರ ಇವರು ಡಿಕ್ಲೇರ್ ಮಾಡೋದಕ್ಕೆ ಸುಮಾರು 100 ವರ್ಷಗಳಿಂದ ರೈತರು ಅವ್ರ ತಾತ ಮುತ್ತಾತ ಕಾಲದಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು, ಅವರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನು. ಈ ಭ್ರಷ್ಟ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದಾದ್ಮೇಲೆ ಬರೀ ಮುಸ್ಲಿಮ್ಸ್ ಕಮ್ಯುನಿಟಿಯಿಂದನೇ ನಾವು ಓಟಲ್ಲಿಗೆ ನಾವು ಗೆದ್ದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿ ಏನು ಭ್ರಮೆಯಲ್ಲಿ ಅವ್ರು ಏನು ಬದುಕ್ತಾ ಇದ್ದಾರೆ. ಇವತ್ತು ಯಾರ್ಯಾರು ಇವತ್ತು DG ಹಳ್ಳಿರ್ಬೋದು, KG ಹಳ್ಳಿರ್ಬೋದು, ಹುಬ್ಳಿಯಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ಕೋದು, ಅವ್ರು ರಾತ್ರಿ ಹೋಗಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹೋಗಿ ನಮ್ಮ ಯಜಮಾನರು 1 ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡು ಮಾರಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನಂಬ್ತಾ ಇರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ನಮ್ಮ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ಅಮಾಯಕರು ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಲೋಕದ ಅರಿವಿಲ್ಲ ಅಂತ ಹೇಳ್ತಾರೆ. ನೀವು ಮಾಧ್ಯಮದವ್ರು ನೋಡ್ಬೇಕು, ಅವ್ರಿಗೆ ಲೋಕದ ಅರಿವಿದೆಯಾ ಇವರಿಗೆ? ಇವ್ರು ಯಾರ ಮೇಲೆ ಆದರೂ ಗಲಾಟೆ ಮಾಡೋಕ್ಕೆ ಹೋಗೋಂಥ ಶಕ್ತಿ ಇದೆಯಾ? ಹೋಗ್ಲಿ, ಅವ್ರು 1 ವರ್ಷ 6 ತಿಂಗಳಿಂದ ಅವ್ರು ಬೆಡ್ಡಲ್ಲಿದ್ದರೆ ಕೂಡ ಅವ್ರು ಬಂದು ಜಮೀನಲ್ಲಿ ಆಯಿತು ನಮ್ಮ ಹತ್ರ ವಿಡಿಯೋ ಇತ್ತು, ಆ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಬಂದಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಬಿಟ್ಟು ನಾವು FIR ಮಾಡಿದಿರಿ ಅಂತ ಅವ್ನು ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ, ಆ ಕಂಪ್ಲೇಂಟ್ ಕೊಟ್ಟವನು ಒಬ್ಬರೇ ಒಬ್ಬರು ಹೆಸರು ಅದರಲ್ಲಿ ಇಂತಿಂಥವರು ಅಂತ ಯಾರ ಆಸಾಮಿಗಳು ಅಂತ ಹೇಳ್ಬಿಟ್ಟು ನೋಡ್ಸಿದ್ದಾನೆ. ಆಸಾಮಿಗಳಂದರೆ ನಾವೆಲ್ಲರೂ ಹೋಗಿದ್ರಿ ಅಲ್ಲಿಗೆ. ನೀವು ನಮ್ಮೆಲ್ಲರ ಮೇಲೇನು ಕೇಸ್ ಮಾಡಬೇಕಾಗಿತ್ತು. ಅವತ್ತು ವಕ್ಫ್ ಬೋರ್ಡ್ದು ಈ ಕಾನೂನು ತಂದಂಥ ಸಂದರ್ಭದಲ್ಲಿ ಯಾರ್ಯಾರು ಈ ಜಮೀನುಗಳನ್ನು ಆ ಕಮ್ಯುನಿಟಿಗೆ ಸೇರಿದಂಥವ್ರು ಯಾರಾದರೂ ಅವ್ರ ಅಧೀನದಲ್ಲಿದ್ದು 5 ವರ್ಷಕ್ಕಿಂತ ಅವ್ರು ಏನಾದರೂ ಅದನ್ನು ಪರ್ಚೇಸ್ ಮಾಡ್ಕೊಂಡು ಅವ್ರ ತಂದೆದ, ಅವ್ರ ತಾತಂದ, ಅವ್ರ ಮುತ್ತಾತಂದ ಜಮೀನಾಗಿದ್ದರೆ ಆ ಜಮೀನನ್ನು ವಕ್ಫ್ ಬೋರ್ಡ್ಗೆ ಏನಾದರೂ ದಾನ ಕೊಟ್ಟಿದ್ರೆ ಮಾತ್ರ ಅದು ನಿಮ್ಮದು. ಅದು ಬಿಟ್ಟು ಈ ದೇಶ ನೀವು 800 ವರ್ಷ ಆಳಿದ್ರಿ, ಬ್ರಿಟಿಷರು 200 ವರ್ಷ ಆಳಿದ್ರು, ಇಬ್ಬರೂ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಿ. ಇವಾಗ ಇರೋದೆಲ್ಲ ನಮ್ಮದೇ ಅಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಜಾಮಿಯಾ ಮಸೀದಿ ಅಂತ ಹೇಳ್ಬಿಟ್ಟು ನೀವು ಡಿಕ್ಲೇರ್ ಮಾಡ್ತೀರಿ ಅಂದರೆ ನೀವು
ಹಿಂದೂಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ, ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೇನೆಂದರೆ, ಈ ಚಿಂತಾಮಣಿ ತಾಲೂಕಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಮಾನ್ಯ ಗೃಹ ಸಚಿವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ನೇಮಕ ಮಾಡಿ ಇವತ್ತು ಆ ಕಮಿಷನರ್ ಬಗ್ಗೆನೂ ಹೇಳ್ತಾ ಇದ್ರು. ಅವ್ರು ಬಳಸೋಂಥ ಪದಗಳು ಏನೇನು ಬಳಸ್ತಾ ಇದ್ದಾರೆ, ಇಲ್ಲಿ ಎಸ್ಸಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಇಲ್ಲಿ ಅನಾವರಣ ಮಾಡಿದ್ದಕ್ಕಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಕೂಡ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಪ್ರತಿಮೆಯನ್ನು ನೀವು ನಾಪತ್ತೆ ಮಾಡ್ತೀರಿ ಅನ್ನೋದಾದರೆ, ನಿಮಗೆ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ಕಾನೂನು ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಸ್ವಲ್ಪನೂ ಗೌರವ ಇಲ್ಲ. ಚುನಾವಣೆಯಲ್ಲಿ ಮಾತ್ರ ನಿಮ್ಗೆ ಓಟ್ಗಳು ಬೇಕಷ್ಟೇ. ಅದು ಬಿಟ್ಟು ನೀವು ಇವತ್ತು ದಿನ ನಡ್ಕೊಳ್ತಾ ಇರೋದು, ಚುನಾವಣೆಯಲ್ಲಿ ಗೆಲುವು ಸೋಲು ಅದು ಸರ್ವೇ ಸಾಮಾನ್ಯ. ಅಧಿಕಾರ ಅನ್ನೋ ಶಾಶ್ವತ ಇಲ್ಲ. ಇವತ್ತು ನೀವು MLA ಆಗಿದ್ದೀರಿ, ನಾಳೆ ಕೃಷ್ಣಾರೆಡ್ಡಿನವ್ರು ಆಗ್ಬೋದು, ನಾಳೆ ಗೋಪಣ್ಣವ್ರು ಆಗ್ಬೋದು, ನಾಳೆ ಇನ್ನೊಬ್ರು ಆಗ್ಬೋದು. ಆದರೆ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಕೆಲಸ ಮಾಡಿದ್ದೀರಿ ಅಂತ ಹೇಳಿದ ಕೌಂಟಿಂಗಲ್ಲಿ ಇರುತ್ತೆ. ರೈತರಿದ್ರೆ ಕೂಡ ಅದರಲ್ಲಿ ಒಬ್ಬರನ್ನ ಮಾತ್ರ ನಾನು ನೋಡಿದ್ದೀನಿ. ಇವರೊಬ್ಬರು ಅಲ್ಲಿ ನಾಗೇಶ್ ಅವ್ರ ಜೊತೆ ನಾನು ಬಂದಿದ್ದೀನಿ. ಇನ್ನು ಅವ್ರನ್ನ ನಾವು ನೋಡೇ ಇಲ್ಲ. ಅವರಂತೂ 1 ವರ್ಷ 6 ತಿಂಗಳಿಂದ ಬೆಡ್ ರಿಟರ್ನು ನೋಡ್ರಿ, ಅವರು ಬುದ್ಧಿಮಾಂದ್ಯರು. ಅವರು ಬೆಡ್ ರಿಟರ್ನ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಇದು ಬೆಡ್ ರಿಟರ್ನ್ ಅಂತ ಹೇಳಿ ಅವ್ರಿಗೆ ಆಪ್ರೇಷನ್ ಆಗಿದೆ ಅಂತೇಳಿ. ಇದು ಇನ್ನೊಂದು, ಅವರು ಅಂಗವಿಕಲರು ಮತ್ತು ಬುದ್ಧಿಮಾಂದ್ಯರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದೆ. ಇಷ್ಟೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟಿರ್ತಕ್ಕಂಥದ್ದು ಇದ್ರೇನು, ನಿಮ್ಮ ಮುಂದೆ ಅವ್ರ ಕಣ್ಣು ಮುಂದೆ ಇದ್ದರೆ ಕೂಡ ಅವ್ರು ಬಂದು 92 ವರ್ಷ 85 ವರ್ಷ 87 ವರ್ಷ ಇರ್ತಕ್ಕಂಥವ್ರು ಅಲ್ಲಿ ಬಂದು ಅವ್ನು ಯಾರು ಆಸಾಮಿಗೆ ಕೊಟ್ಟಿದ್ನಲ್ಲ ಕಂಪ್ಲೇಂಟು, ಅವನ ಮೇಲೆ ಏನಾರು ಅಲ್ಲೇ ಮಾಡಿದ್ರಾ, ಇಲ್ಲ ಅವ್ರ ಜಮೀನ್ಗೆ ಏನಾದರೂ ಹೋದ್ರಾ, ಅವ್ರ ಅಪ್ಪನ ಜಮೀನು ಅವರ ತಾತನ ಏನಾರು ಅಲ್ಲಿ ಮಣ್ಣು ಮಾಡವ್ರಾ, ಇಲ್ಲ ಮುರಳೀಧರವ್ರ ಮನೆಯವ್ರನ್ನ ಯಾರನ್ನಾದ್ರಲ್ಲಿ ಇದು ಮಾಡವ್ರಾ, ಇಲ್ಲ ಸಚಿವ್ರ ಮನೆಗಳವ್ರನ್ನ ಯಾರನ್ನಾದ್ರಲ್ಲಿ ಮಣ್ಣು ಮಾಡಿರೋದೆಲ್ಲ ಈ ರೈತರ ಮನೆಯವ್ರು, ನಾಗೇಶ್ ಅವ್ರ ಮನೆಯವ್ರನ್ನ, ನಮ್ಮ ವೆಂಕಟರೆಡ್ಡಿ ಅವ್ರ ಮನೆಯವ್ರನ್ನ, ಶ್ರೀನಿವಾಸ್ ಅವ್ರ ಮನೆಯವ್ರನ್ನ, ಶ್ರೀನಿವಾಸ ರೆಡ್ಡಿ ಅವ್ರ ಮನೆಯವ್ರನ್ನ ಅಲ್ಲಿ ಮಣ್ಣು ಮಾಡಿರ್ತಕ್ಕಂಥದ್ದು. ಹಂಗಿರ್ಬೇಕಾದ್ರೆ ಮಣ್ಣು ಮಾಡಿ ಎಷ್ಟು ವರ್ಷ ಆಗಿದೆ ನಿಮ್ಗೆ ಕಣ್ಣು ಕಾಣಿಸಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಯಾರ್ಯಾರು ವಕ್ಫ್ ಬೋರ್ಡಲ್ಲಿ ನಾವು ಕೇಸ್ಗಳು ಹಾಕಿದ್ರೋ ಯಾವುದೇ ಜಮೀನುಗಳನ್ನು ನಾವು RTCಯಲ್ಲಿ ಸೇರಿಸಲ್ಲ, ಸೇರಿಸಿರೋದಕ್ಕೆ RTCಗಳನ್ನೆಲ್ಲ ನಾವು ಮತ್ತೆ ವಾಪಸ್ ತಗೊಂತೀರಿ ಅಂತ ಹೇಳಿದಾದ್ಮೇಲೆ ಇದುವರೆಗೂ ಅವ್ರ ಮೇಲೆ FIR ಆಗಿರ್ತಕ್ಕಂಥದ್ದು ನಾವು ವಾಪಸ್ ತಗೊಂತೀರಿ ಅಂತ ಹೇಳಿದ್ರಲ್ಲ. ಕೇಂದ್ರದಿಂದ ಬಿಲ್ಲು ಪಾಸ್ ಆಯ್ತಲ್ಲ ವಕ್ಫ್ ಬೋರ್ಡಲ್ಲಿ, ಯಾವ್ದು ನಿಮ್ಮ ಕಮ್ಯುನಿಟಿಯವರಿಂದ ದಾನ ಬಂದಿಲ್ವೋ ಆ ಜಮೀನುಗಳು ನಿಮ್ಮದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದಾದರೆ ಇವತ್ತು ದೇವಸ್ಥಾನ ಜಮೀನುಗಳು ನಮ್ಮದು ಅಂತ ಹೇಳ್ತೀರಿ. ಇದು ನಮ್ಮ ವಕ್ಫ್ ಬೋರ್ಡ್ದು ಜಮೀನುಗಳನ್ನು ಯಾರ್ಯಾರು ಮಾರ್ಕೊಂಡು ಇವತ್ತೆಲ್ಲ ಮಜಾ ಮಾಡ್ತಾ ಇದ್ದಾರೆ. ಸುಮಾರು 99 ವರ್ಷಕ್ಕೆ ಲೀಸ್ ಕೊಟ್ಟಿರ್ತಕ್ಕಂಥ ಜಾಫರ್ ಶರೀಫಿಂದ ರೆಹಮಾನ್ ಖಾನಿಂದ ಹಿಡಿದು ಸುಮಾರು ಜನ 100 ಎಕರೆ 1000 ಎಕರೆಗಳನ್ನು ಗುಳುಮ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಖರ್ಗೆ ಅವರು ಸೇರ್ಕೊಂಡಿದ್ದಾರೆ, ಅವರನ್ನು ಗುಳುಮ್ ಮಾಡಿದ್ದಾರೆ. ಇದನ್ನೆಲ್ಲ ನಿಮಗೆ ಗೊತ್ತಿದ್ದನು. ರೈತರು ಉಳುಮೆ ಮಾಡ್ಕೊಳ್ತಾ ಇರ್ತಕ್ಕಂಥ ಜಮೀನುಗಳನ್ನು ನೀವು ಬಂದು ಪೊಲೀಸು ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ಬಳಸ್ಕೊಂಡು ಅದನ್ನು ದೌರ್ಜನ್ಯವಾಗಿ ಹಾಕಿರ್ತಕ್ಕಂಥ ಬೆಳೆನೂ ನೀವು ನಾಶ ಮಾಡಿ ನೀವು ನಿಮ್ಮ ಸುಪರ್ದಿಗೆ ತಗೊಳ್ಳೋದಲ್ಲದೆ ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರೇ 92 ವರ್ಷ 87 ವರ್ಷ ಇವರೆಲ್ಲ ಏನ್ರಿ ಮಾಡ್ತಾಯಿದ್ರು, ಇವ್ರ ಮೇಲೆ ನೀವು ಹೆಂಗ್ರಿ ಕೇಸ್ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಇವರು ಸುಳ್ಳು ಕೇಸ್ಗಳನ್ನು ಏನು ದಾಖಲೆ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ನಿಮ್ಗೆ ಹೇಳೋದಿಷ್ಟೇ, ಸಚಿವರಿಗೆ ಹೇಳೋದಿಷ್ಟೇ, ಈ ಅಧಿಕಾರಿಗಳಿಗೆ ಹೇಳೋಷ್ಟೇ, ನಿಮಗೇನಾದ್ರು ಸ್ವಲ್ಪ ಏನಾದ್ರು ಮಾನ ಮರ್ಯಾದೆ ಇದ್ದರೆ ಕೂಡಲೇ ಆ ರೈತರ ಜಮೀನುಗಳೇನಿದೆ ಆ ರೈತರ ಜಮೀನುಗಳನ್ನ ಅವ್ರು ವಾಪಸ್ ಕೊಟ್ಟು, ಅವ್ರ ಬುದ್ಧಿಮಾಂದ್ಯರು ಯಾರಿದ್ದಾರೆ, ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ, ಆ ಕೇಸನ್ನು ಕೂಡಲೇ ರದ್ದು ಮಾಡಿ ಕ್ಷಮೆ ಯಾಚನೆ ಮಾಡಬೇಕು ಪಬ್ಲಿಕ್ಕಲ್ಲಿ. ನೀವು ಇವತ್ತು ದ್ವೇಷದ ರಾಜಕಾರಣ ನೀವು ಮಾಡ್ತಾಯಿದ್ದೀರಿ. ನೀವು ಮಾಡ್ತಾ ಇರ್ತಕ್ಕಂಥವ್ರು ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಇಲ್ಲ. ಚುನಾವಣೆಯಲ್ಲಿ ಜನ ಏನು ಮಾಡಬೇಕು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ನೀವು ಎದುರಾಕೊಂಡು ಈ ದೇಶ ವಿರೋಧಿಗಳು ಯಾರಿದ್ದಾರೆ ಅವ್ರ ಫೇವರಾಗಿ ನಿಂತ್ಕೊಂಡು ನೀವು ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ತಾಯಿದ್ರಿ. ಇದು ನಿಜಕ್ಕೂ ಸರಿ ಇಲ್ಲ. ಯಾಕಂದರೆ ಜನ ನೋಡ್ತಾನೆ ಇರ್ತಾರೆ. ಯಾಕಂದರೆ 1 ಸಲ 2 ಸಲ ಸರಿ ಹೋಗಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ನೀವು ಮತ್ತೆ ಈ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ಎಲ್ಲರನ್ನೂ ಎದುರಿಸ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ಪಾಸ್ಗಳು ಹಾಕ್ಸ್ಕೊಂಡು ಹೋಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮದು ಸರ್ಕಾರ ಬರುತ್ತೆ. ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದೆ, ದಿನಕ್ಕೊಂದು ಅವಾಂತರಗಳಲ್ಲಿ ಸಿಕ್ಕಾಕೊಂಡಿದೆ. ಪ್ರತಿಯೊಂದು ರೇಟನ್ನು ರೈಸ್ ಮಾಡ್ತಾ ಇದೆ, ಪ್ರತಿಯೊಂದು ಬೆಲೆನೂ. ಅದು ನೀರು ಬೆಲೆ ಇರ್ಬೋದು, ಹಾಲು ಬೆಲೆ ಇರ್ಬೋದು, ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಎಲ್ಲ ರೇಟ್ಗಳೂ ರೇಟ್ ರೈಸ್ ಮಾಡಿ ಇವತ್ತು ಅವ್ರ ಸಚಿವರುಗಳು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಆ ಕಾರ್ಮಿಕ ಸಚಿವರು ಸಂತೋಷ್ ಲಾಡಿದ್ದಾರೆ. ಅವ್ರ ಮೆಂಟ್ಲು ಅನ್ನಿಸ್ತೈತೆ ನನಗೆ.
ಯಾಕಂದರೆ ಆತ್ಮ 600 ರೂಪಾಯಿ ಬೆಲೆ ಬಾಳಂತ ಕಾರ್ಮಿಕರ ಕಿಟ್ಟನ್ನು 2600 ರೂಪಾಯಿ ಅಂತ ಹೇಳ್ಬಿಟ್ಟು ಹೇಳಿ ಇದು ಮಾಡಿ ಒಂದು ಕಿಟ್ಟಲ್ಲಿ 2000 ರೂಪಾಯಿ ಹೊಡೆದಿದ್ದಾರೆ. ಅದೇ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಹಣವನ್ನು ನುಂಗಿ ನೀರು ಕುಡಿದು ಎಲೆಕ್ಷನ್ಗೆ ಬಳಸ್ಕೊಂಡು ಸಿದ್ದರಾಮಯ್ಯನವ್ರು ಬರೀ 89 ಕೋಟಿ ಅಂತಾರೆ. 1 ರೂಪಾಯಿ ಆದರೆ ಕಳ್ಳೆ ತಾನೇ ನೀನು. ಕಳ್ಳವ್ರ ನೀನು ಅಧಿಕಾರದಲ್ಲಿರೋದಕ್ಕೆ ಒಂದೇ ಒಂದಿನ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಮುರಳೀಧರವ್ರಿಗೆ ಮತ್ತು ನಾವು ಶಿವರಾಜ್ಗೆ ಹೇಳೋದಿಷ್ಟೇ, ನಿಮಗೇನಾದ್ರು ತಾಕತ್ತಿದ್ರೆ ನೋಡ್ರಿ ಅಂಥವ್ರು FIR ಮಾಡ್ರಿ ಅವ್ರ ಮೇಲೆ, ಆವಾಗ ನಿಮ್ಮನ್ನು ಒಳ್ಳೆ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲೆಷ್ಟೋ ಜನ ಗಾಂಜಾ ಇನ್ನೊಂದು ಮತ್ತೊಂದು ಅದು ಇದು ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಕಣ್ಣು ಮುಂದೆ ಇದ್ದಾರೆ. ನೀವು ಮಂತ್ಲಿಗಳು ಇಸ್ಕೊಂಡು ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನಾಡಿನಲ್ಲಿರ್ತಕ್ಕಂಥವ್ರು, ನಮ್ಮ ಚಿಂತಾಮಣಿಯಲ್ಲಿರ್ತಕ್ಕಂಥವ್ರು, ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ಇವತ್ತು ನಿಶಕ್ತರಾಗಿ ಮಾಡ್ತಾ ಇರ್ತಕ್ಕಂಥ ಮೊದಲೇ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಥರ ಪೊಲೀಸ್ ಅಧಿಕಾರಿಗಳೇ. ಅದಕ್ಕೋಸ್ಕರ ನಿಮಗೆ ಅಮಾಯಕರ ಮೇಲೆ ಕೇಸ್ ಮಾಡೋದಕ್ಕೆ ನೀವು ಯಾವ ಥರ ಮಂತ್ರಿ ಹತ್ರ ಶಬಾಷ್ಗಿರಿ ತಗೊಳ್ಳೋದಕ್ಕೆ ನೀವು ಮಾಡಿದ್ರೋ, ಇವತ್ತು ಯಾರ್ಯಾರು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ, ಎಲ್ಲೆಲ್ಲಿ ಅವ್ರು ಬಂದು ಚಿಂತಾಮಣಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಬಂದು ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಫೇವರ್ ಆಗಿ ಪಾಕಿಸ್ತಾನ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯುವಕರನ್ನ ನಿಶಕ್ತರ ಮಾಡೋದಕ್ಕೆ ಗಾಂಜಾ ಇನ್ನೊಂದು ಮತ್ತೊಂದು ಇದು ಮಾಡ್ಕೊಂಡು ಇವತ್ತು ಇದರಲ್ಲಿರ್ತಕ್ಕಂಥ ಏನು ಸಚಿವರು ಇದ್ದಾರೆ, ಸಚಿವರು ಆಪ್ತರೆ ಈ ಗಾಂಜಾ ಕೇಸಲ್ಲಿ, ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಡ್ರಗ್ಸ್ ಉತ್ಪಾದನೆ ಮಾಡೋಂಥ ಕಂಪ್ನಿನೇ ನಮ್ಮಲ್ಲಿ ಒಂದು ಸಿಕ್ಕಿ ಸುಮಾರು 300 ಕೋಟಿಗೂ ಹೆಚ್ಚಿಗೆ ಬೆಲೆ ಬಾಳೋಂಥ ಡ್ರಗ್ಸು ಫ್ಯಾಕ್ಟ್ರಿನ ಗುಜರಾತಿಂದ ಬಂದು ಬ್ಯಾನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ. ನಮ್ಮ ಟೋಟಲಿಗೆ ಹೋಮ್ ಮಿನಿಸ್ಟ್ರು ಫೈಲೂರ್ ಆಗಿದ್ದಾರೆ, ಸಿದ್ದರಾಮಯ್ಯನವರು ಫೈಲೂರ್ ಆಗಿದ್ದಾರೆ, ಇಲ್ಲಿರ್ತಕ್ಕಂಥ ಸಚಿವರು ಫೈಲೂರ್ ಆಗಿದ್ದಾರೆ. ಒಂದೇ ಒಂದು ಮೀನು ಮಾರ್ತಾ ಇದ್ದಂಥವ್ರನ್ನ ಏನು ಕ್ಯಾಟ್ ಫಿಶ್ ಮಾರ್ತಾ ಇದ್ದಂಥವ್ರನ್ನ ನಿಲ್ಸಕ್ಕೆ ನೀವು ಇದು ಮಾಡಿದ್ರಿ, ಅವಾಗ ನಿಲ್ಸಿದ್ರೆ ನಾವೆಲ್ಲರೂ ಸೇರಿ. ಇವತ್ತು ನಮ್ಮ ಮಕ್ಕಳಿಗೆ ಡ್ರಗ್ಸನ್ನು ಹಂಚ್ತಾ ಇರೋರು ನಿಮ್ಮ ಕೈಯಲ್ಲಿ ಉಳ್ಸೋಕ್ಕಾಗ್ತಾಯಿಲ್ಲ. ಬೀದಿಯಲ್ಲಿ ಎಲ್ಲೆಲ್ಲಿ ಮಕ್ಕಳು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೋ, ಎಲ್ಲೆಲ್ಲಿ ಕಾಲೇಜುಗಳಿಗೆ ಹೋಗ್ತಾರೋ, ಕಾಲೇಜುಗಳಲ್ಲೂ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ಅಧಿಕಾರ ಇದೆ, ಕೂಡಲೇ ನಿಲ್ಲಿಸಿ. ಅದನ್ನು ಬಿಟ್ಬಿಟ್ಟು ಅವನು ಯಾರೋ ಇನ್ನೊಬ್ಬ ಮಾತಾಡೋಂಗಿದ್ರೆ ನೀವೇ ಡೈರೆಕ್ಟಾಗಿ ಫೇಸ್ ಟು ಫೇಸ್ ನೀವೆಲ್ಲಿ ಕರಿತೀರಿ ಅಲ್ಲಿ ನಾವು ಬರ್ತೀರಿ. ಅದು ಬಿಟ್ಬಿಟ್ಟು ಖಾಲಿ ಪುಡಿಗಳನ್ನ ಈ ಚೇಲಗಳನ್ನ ಅವ್ರನ್ನೆಲ್ಲ ಮಾತಾಡ್ಸೋಕೆ ಹೋಗಬೇಡಿ. ನಾವೇನಿದೆ ಅದನ್ನು ನ್ಯಾಯವಾಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಬಹಿರಂಗವಾಗಿ ಹೇಳಿದಿರಿ. ಅದೇ ರೀತಿಯಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ ನೀವು ಬಹಿರಂಗವಾಗಿ ಹೇಳಿ, ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ. ಅದು ಬಿಟ್ಟು ಅಮಾಯಕರ ಮೇಲೆ ಕೇಸ್ಗಳು ಹಾಕಿರ್ತಕ್ಕಂಥದ್ದನ್ನು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ, ಇಡೀ ಕರ್ನಾಟಕ ಜನ ನೋಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ತಪ್ಪು ಕೇಸ್ಗಳನ್ನು ಆಗ್ತಾ ಇದೆ, ಯಾವ ರೀತಿ ಅಮಾಯಕರನ್ನ ಮತ್ತು ಬುದ್ಧಿಮಾಂದ್ಯರನ್ನ ಮತ್ತು ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರ ವಿರುದ್ಧವಾಗಿ ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದಕ್ಕೆ ನೇರ ಹೊಣೆ ಹೋಮ್ ಮಿನಿಸ್ಟ್ರು ಮತ್ತು ಸಿದ್ದರಾಮಯ್ಯನವರೇ. ಕೂಡಲೇ ಇಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಇಂಥ ಮಂತ್ರಿಗಳಿಗೆ ಸರಿಯಾದಂಥ ಬುದ್ಧಿ ಕಲಿಸ್ಬೇಕು, ಸರಿಯಾಗಿ ನಡ್ಕೊಳ್ಳೋಂಥ ರೀತಿಯಲ್ಲಿ ಅವ್ರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ, ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದಂಥ ಹೋರಾಟಗಳನ್ನು ನಾವಿಲ್ಲೇ ಚಿಂತಾಮಣಿಯಲ್ಲಿ, ಅದು ಯಾರೇ ಕಮಿಷನರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರೇ ಇದ್ರೂ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು, ಯಾರೇ ಸಾಮಾನ್ಯ ಪ್ರಜೆ ಹೋದ್ರೆ ಕೂಡ ಅವ್ರಿಗೆ ಕೇರ್ ರೆಸ್ಪೆಕ್ಟ್ ಕೊಡಬೇಕು. ಆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಂಥದ್ದನ್ನು ಅವ್ರು ಕಲ್ಕೊಬೇಕು. ನಮ್ಮನ್ನು ಯಾರಿಗೂ ಮಾರ್ಕೊಂಡಿಲ್ಲ, ನಮ್ಮ ಓಟ್ನ ಗ್ಯಾರಂಟಿಗಳಿಗೋಸ್ಕರ ಮಾರ್ಕೊಂಬಿಟ್ಟಿದ್ದಾರೆ ಜನ. ಇವತ್ತು ಗೊತ್ತಾಗಿದೆ ನಾವು ತಪ್ಪು ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗಿ ಇವತ್ತೇ ಚುನಾವಣೆ ನಡೆದ್ರೂ 150ಕ್ಕೂ ಹೆಚ್ಚಿಗೆ NDA ಮಿತ್ರಕೂಟ ಇವತ್ತು ಗೆಲ್ತಾರೆ. ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀರಿ. ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದು ಶತಸಿದ್ಧ. ಅದಕ್ಕೋಸ್ಕರ ಇವ್ರ ಮೇಲೆ ಏನು ಸುಳ್ಳು ಕೇಸ್ಗಳನ್ನು ಹಾಕಿದಿರಿ ಅದನ್ನು ಕೂಡಲೇ ರದ್ದು ಮಾಡಿ ಆ ರೈತರ ಜಮೀನುಗಳೇನಿದೆ ಅದನ್ನು ವಾಪಸ್ ಕೊಡಬೇಕು. ರೈತರ ಜಮೀನುಗಳನ್ನು, ಮಂದಿರ ಜಮೀನುಗಳನ್ನು ಮತ್ತೆ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಏನಿವತ್ತು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ, ಚಿಂತಾಮಣಿ. ನಮ್ಮಲ್ಲಿ ಲೆನಿನ್ ರೈಮಂಡ್ಸ್, ಗೀಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಕಾಟನ್, ಸಿಯಾರಾಮ್, ರೆಡ್ ಟೇಲರ್, ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಚಿಂತಾಮಣಿ. ವಿವರಗಳಿಗೆ 9111567630, ಮತ್ತೊಂದು 9164299236ಗೆ ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ.
ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ 2ನೇ ಕ್ರಾಸ್ ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, ಬಿಪಿ, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಳೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 850004